ವಸತಿ ಇಲಾಖೆಯ ಗೋಲ್ಮಾಲ್ ಬಗ್ಗೆ ಎಚ್ಡಿಕೆ ಫುಲ್ ಗರಂ ಆಗಿದ್ದಾರೆ. ಆಡಿಯೋ ಲೀಕ್ ಆಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಇಂಥ ಗೋಲ್ಮಾಲ್ ನಿರಂತರವಾಗಿ ನಡೀತಾ ಇದೆ ಅಂತ ಎಚ್ಡಿಕೆ ಈ ಬಗ್ಗೆ ಕಿಡಿಕಾರಿದ್ದಾರೆ. ವಸತಿ ಗೋಲ್ಮಾಲ್ಗೆ ಸಂಬಂಧಪಟ್ಟಂತೆ ಈಗ ಎಚ್ಡಿಕೆ ಬಗ್ಗೆ ಕಿಡಿಕಾರಿದ್ದಾರೆ. ನಿರಂತರವಾಗಿ ನಡೀತಾ ಇದೆ, ಎಲ್ಲಾ ಇಲಾಖೆಯಲ್ಲೂ ಕೂಡ ಗೋಲ್ಮಾಲ್ ಆಗ್ತಿದೆ. BR ಪಾಟೀಲ್ ರಂತ ಹಿರಿಯರೇ ಈ ಬಗ್ಗೆ ಮಾತನಾಡಿದ್ದಾರೆ. ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ HD ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಇಲಾಖೆಯಲ್ಲೂ ಕೂಡ ನಡೀತಾ ಇದೆ. ಸರ್ಕಾರದ ವಿರುದ್ಧವೇ ಹಿರಿಯ ನಾಯಕರಾಗಿರುವಂತಹ BR ಪಾಟೀಲ್ ಅವರೇ ಆರೋಪ ಮಾಡಿದ್ದಾರೆ. ಗೊತ್ತಿರೋ ವಿಚಾರ. ಆಡಿಯೋ ಇವಾಗ ವೈರಲ್ ಆಗಿರೋದ್ರಲ್ಲಿ ಏನು ಆಶ್ಚರ್ಯವೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸದ್ಯ ಈಗ ವೈರಲ್ ಆಗ್ತಿರುವಂತಹ ಆಡಿಯೋಗೆ ಸಂಬಂಧಪಟ್ಟಂತೆ ವಸತಿಯ ಇಲಾಖೆಯಲ್ಲಾಗಿರುವಂತಹ ಹಣ ಕೊಟ್ಟರೆ ಮಾತ್ರ ಮನೆ ಕೊಡ್ತೀವಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಂತ್ರಿಗಳಿಗೆ ನಿನ್ನೆ ಸರ್ ವಸತಿ ಇದರಲ್ಲಿ ಆಡಿಯೋ ಲೀಕ್ ಆಗಿರೋದು ಸರ್, ಅದೇನು ಆಶ್ಚರ್ಯ ಅನ್ನೋದು ನಿಮಗೆ? BR ಪಾಟೀಲ್ ಮತ್ತೆ ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ಸರ್ಕಾರ ನಡೀತಾ ಇದೆ, ಅದರ ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು ಸೈಟ್ಗಳು ಕೊಡಬೇಕಾದ್ರೆ ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಯೂ ನಡೀತದೆ. ಈಗ ಕೃಷ್ಣ ಬೈರೇಗೌಡರು ಇವತ್ತೇನು ಹೇಳೋರೆ? ಕೃಷ್ಣ ಬೈರೇಗೌಡರು ರೇಟನ್ನು ಫಿಕ್ಸ್ ಮಾಡಿದಿರಿ ಅಂತ ಕೇಳ್ತಾರೆ. ಅವರಿಗೆ ಗೊತ್ತಿದೆ, ಮಂತ್ರಿಗಳಿಗೆ ಆ ಇಲಾಖೆ ಮಂತ್ರಿಗಳಿಗೆ ಆ ಮಂತ್ರಿಗಳ ಇಲಾಖೆಗಳ ಕೆಲಸ ಹೇಗೆ ನಡೀತೀನಿ ಅನ್ನೋದು ಅವರಿಗೆ ಗೊತ್ತಿದೆ. ಈಗ BR ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನದು ಅದೇನಾಗಿರೋದವರು ಅಲ್ಲ ಯೋಜನಾ ಆಯೋಗದ ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರಿಲೀಸ್ ಆಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾನು ಹೇಳ್ತಿರೋದಲ್ಲ, ವಿರೋಧ ಪಕ್ಷ ಹೇಳ್ತಿರೋದಲ್ಲ. ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡ್ಕೊಂಡ್ರೆ ಚುನಾವಣೆ ಹೆಂಗೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ. ನಿನ್ನೆ ಸರ್ ವಸತಿ ಇದರಲ್ಲಿ ಸದ್ಯ ಗಮನಿಸಿದ್ದೇವೆ. ಯಾಕಂದ್ರೆ BR ಪಾಟೀಲ್ ಮತ್ತು ಜಮೀರ್ ಆಪ್ತ ಕಾರ್ಯದರ್ಶಿ ಅವರ ನಡುವಿನ ಸಂಭಾಷಣೆಯ ಬಗ್ಗೆ ಗೋಲ್ಮಾಲ್ ಆಗ್ತಿದೆ ಅನ್ನುವಂಥ ವಿಚಾರವಾಗಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಈ ಆಡಿಯೋ ನನಗೇನು ಆಶ್ಚರ್ಯ ಅಲ್ಲ. ಯಾಕಂದ್ರೆ BR ಪಾಟೀಲ್ ರವರಂತ ಹಿರಿಯರೇ ಈ ಬಗ್ಗೆ ಮಾತನಾಡ್ತಿದ್ದಾರೆ. ಇಂಥದ್ದೊಂದು ಗೋಲ್ಮಾಲ್ ನಡೀತಾ ಇದೆ, ಅನ್ಯಾಯ ಆಗ್ತಾ ಇದೆ, ಅಂದ್ರೆ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಸಿಗ್ತಾ ಇದೆ ಅನ್ನುವಂಥ ವಿಚಾರ. ಹೀಗಾಗಿ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ವಿಚಾರ ಏನು ಆಶ್ಚರ್ಯವನ್ನ ತಂದಿಲ್ಲ, ನಡೀತಾ ಇದೆ, ಮತ್ತೆ ಮತ್ತೆ ಸಾಬೀತಾಗ್ತಿದೆ. ಸ್ವತಃ ಕೈ ನಾಯಕರೇ ಇಂಥದ ಬಗ್ಗೆ ಮಾತನಾಡ್ತಿರೋದನ್ನೊಂದಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಆ ಮೂಲಕವಾಗಿ ಈಗ ಬಹಳಷ್ಟು ಚರ್ಚೆ ಕಾರಣ ಆಗ್ತಿದೆ. ಆಳಂದ ಕ್ಷೇತ್ರಕ್ಕೂ ಮಾತ್ರ ಇದು ಸೀಮಿತ ಆಯ್ತಾ, ರಾಜ್ಯದಾದ್ಯಂತ ಆಗಿದೆಯಾ? ಮತ್ತೆ BR ಪಾಟೀಲ್ ಮತ್ತು ಜಮೀರ್ ಆಪ್ತ ಕಾರ್ಯದರ್ಶಿ ನಡುವೆ ಆಗಿರುವಂತಹ ಸಂಭಾಷಣೆಯನ್ನ ಮತ್ತೆ ಕೇಳಿಸ್ಕೊಳ್ಳೋಣ. हेलो जी सरफराज, हाँ साहब, हाँ साहब, आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। साहब, तो ये हम लास्ट टाइम MLA आप लोग- बोले थे। सुनिए साहब, सुनिए, एक रिक्वेस्ट है ये हो रहा है क्या, धंधा हो रहा है क्या? साहब, राजीव गांधी ऐसा है तो साहब आप ऐसा है तो दीजिए। मैं लास्ट टाइम आपको बताया और नहीं, नहीं, दीजिए, हम एक्शन विल टेक एक्शन सर इमीडिएटली. वी हैव नॉट डन लाइक दैट सर. आई मीन इफ दे हैव डन लाइक दैट वी विल सेंड देम बिहाइंड बार सर. भाई मैं बोल रहा हूं, सर, क्योंकि मैं सर, अपने सर, सरकार जो भी को सर- ऊपर नहीं सर, नहीं सर, मैं इल्जाम कैसे लगाता हूँ? नहीं, मेरा सर। मैं जो तजुर्बा आया है, नहीं जो सर, पैसा दिया है उसको घर मिला है। नहीं 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 सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? अब कितने घर दिए अब? सर हम लोगों को लास्ट ईयर में जो सर कुछ 10 या 12 हजार घर जब लास्ट टाइम दिए थे सर, जो MLA से मिनिस्टर साहब ने जो रिक्वेस्ट किया, दिस इज 2 years बैक व्हेन द न्यू गवर्नमेंट केम इनटू पावर सर. नाउ वी हैव आस्क्ड फॉर अबाउट 43,000 हाउसेस जो लैप्स हो गए, हमको वापस दो बल्कि हम लोग पूछे हैं सर. मेरा सुनिए, किसी को बोला नहीं, जो मेरा लेटर भेजा था वो नहीं हुआ, वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर में। अब हमारी इज्जत क्या रहेगा? सर वो दीजिए सर, कौन सा है, मैं किसी को नहीं बोला, बट आई विल टेक एक्शन सर, यू लेट मी नो सर। अब वो कैंसिल करके आप ही के देंगे, ऐसा ऐसा किया है, आई विल हैंग दैट फेलो हु हैज डन इट सर 100%।
हैंग नहीं, एक आदमी नहीं, बहुत लोगों को हैंग करना पड़ता। आप दो ना, आप मुझे दो सर, एटलीस्ट विल सी व्हाट हैज हैपेंड सर। आप थोड़ा मुझे प्लीज दीजिए सर। टेक एग्जांपल दंगापुर जेरेजे ग्राम पंचायत हाँ सर, एंड कड़गंची एग्जांपल। गड़गंजी गंगापुर, ओके सर, मैं कड़गंची चेक करता हूँ सर, अभी चेक करके बताऊँ कहाँ। हित्तल शिरूर। गड़गंजी कड़गंजी, ओके हाँ। हाँ, हित्तल शिरूर, एत्तल हित्तल शिरूर। एत्तल शिरूर, ओके सर। दंगापुर, Yes, दंगापुर। हाँ सर, गंगापुर नोट किया हूँ सर। मैं चेक करके आपको वापस फोन देता हूँ नहीं, क्या चेक करते? मेरा तजुर्बा है, मैं हमारे मिनिस्टर, हमारे पार्टी की सरकार के ऊपर मैं इल्जाम मुझे सर लेट मी चेक मेरा एंड जो गेट बैक टू सर, बिकॉज़ सर लेट मी चेक एंड गेट बैक बिकॉज़ ये पैसा खाने का देने का एविडेंस तो मिलता नहीं। पैसे जो लेके गया, जो दिया। नहीं सर, इसमें तो जरूर मिलेगा सर एविडेंस। मैं चेक करता हूँ, चेक करके बोलता हूँ सर मैं। यस अब मेरे बगल में अफजलपुर कॉन्स्टिट्यूंसी में हाँ कितने मकाने पैसा लेके गए? मैं चेक करता हूँ सर, मुझे क्योंकि अब ये जो आप बता रहे हैं, वांट टू जस्ट गेट इनटू दिस सर, हु हैज डन इट, लेट मी चेक सर। क्योंकि हमारे पास घड़ी नहीं है तो राजीव गांधी हम लोग हाउसिंग जब कॉर्पोरेशन बोल रहे हैं, नहीं सर, राजीव गांधी कॉर्पोरेशन से ही चेक करता हूँ सर, मैं उन्हीं से चेक करता हूँ सर। मैं चेक करके दूं? प्लीज दो सर, मैं इमीडिएटली विल टेक एक्शन। वो जो भी घर है मैं आपको सैंक्शन कराऊंगा 100%। ಸದ್ಯ ಕೇಳಿಸ್ಕೊಂಡಲ್ಲ, ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಿದ್ದಾರೆ BR ಪಾಟೀಲ್ ಅವರು, ಶಾಸಕರು. ಎಸ್, ಈ ರೀತಿಯಾಗಿ ಆಗಿದೆ, ಆದರೆ ಎವಿಡೆನ್ಸ್ ಅಲ್ಲಿ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ನಡೀತಾ ಇದೆ ಅಂತಂದ್ರೆ ಅತ್ತ ಜಮೀರ್ ಆಪ್ತ ಕಾರ್ಯದರ್ಶಿ ಇಲ್ಲ ಸರ್ ಹಂಗ ಆಗಿಲ್ಲ, ಬಟ್ ಮತ್ತವ್ರು ಉಲ್ಲೇಖ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಒಂದಿಷ್ಟು ಅಲ್ಲಿ ಆ ಕ್ಷೇತ್ರದ ಪ್ರದೇಶಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ಹೌದು, ಇಲ್ಲಿಲ್ಲ ಆಗ್ತಾ ಇದೆ. ಮತ್ತೊಂದು ಕಡೆ ಆಶ್ಚರ್ಯ ಅನ್ಸೋದು, ಶಾಸಕರು ಲೆಟರ್ ಕೊಟ್ರೆ ಆ ಲೆಟರ್ ಏನು ಕೆಲಸ ಆಗಲ್ಲ. ಅದಾದ್ಮೇಲೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಕೊಡ್ತಾರೆ, ಹಣ ಕೊಡ್ತಾರೆ, ಅದಾದ್ಮೇಲೆ ಅವರಿಗೂ ಮನೆ ಮಂಜೂರಾಗುತ್ತಂತಂದ್ರೆ ಏನು ಆಗ್ತಾ ಇದೆ ಅನ್ನೋ ದೊಡ್ಡ ಮಟ್ಟದ ಅನುಮಾನ ಶುರು ಆಗ್ತಿದೆ ಈಗ. ಕೇವಲ ಆಳಂದ ಆ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ಪ್ರದೇಶದಲ್ಲಿ ಮಾತ್ರನಾ ಅಥವಾ ಬೇರೆ ಕಡೆನೂ ಆಗ್ತಾ ಇದೆ ಅನ್ನುವಂತ ಹಲವು ಅನುಮಾನಗಳು ಕೂಡ ಶುರು ಆಗ್ತಿದೆ.